ನಮಸ್ಕಾರ, ವೆಲ್ಕಮ್ ಟು ಜೈ ಶಿವ ಆಯುರ್ವೇದ. ಈ ದಿನ ನಿಮ್ಮ ಕಾಲನ್ನು ನೋಡ್ಬಿಟ್ಟು ಯಾವ ರೋಗ ಬಂದಿದೆ ಅಥವಾ ಸಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ರೀತಿಯಾದಂತಹ ಬಾವು ಕಂಡು ಬಂದರೆ ಅಥವಾ ಪಿಡಲ್ ಎಡಿಮಾ ಅಂತ ಕರಿತೀವಿ. ಈ ರೀತಿಯಾದಂತಹ ತೊಂದರೆ ನಿಮ್ಮಲ್ಲಿ ಕಂಡು ಬಂದರೆ ಇದು ಲಿವರ್ ಡಿಸೀಸ್ ಅಥವಾ ಕಿಡ್ನಿ ಡಿಸೀಸ್, ಈ ರೀತಿಯಾದಂತಹ ಕಂಡೀಷನಲ್ಲಿ ಈ ರೀತಿಯಾದಂತಹ ಕಾಲುಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎರಡನೇದು ಬಂದ್ಬಿಟ್ಟು ಈ ರೀತಿಯಾದಂತಹ ಕ್ರ್ಯಾಂಪ್ಸ್ ಬರೋದ್ರಿಂದ ನಮಗೆ ಡಿಹೈಡ್ರೇಷನ್, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆದರೂ ಕೂಡ ಈ ರೀತಿಯಾದಂತಹ ಕ್ರ್ಯಾಂಪ್ಸ್ಗಳು ನಮಗೆ ಕಂಡುಬರುತ್ತೆ. ಮೂರನೇದು ಬಂದ್ಬಿಟ್ಟು ಇಮ್ಡಿ ನೋವು ಬಂದರೆ ನಾವು ಏನಂತ ಅನ್ಕೋಬೇಕು ಅಂದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಅಂದರೆ ನಮಗೆ ಬಾಡಿಯಲ್ಲಿ ಬೇಕಾಗಿ ಅನ್ನುವಂತಹ ವಿಟಮಿನ್ ಡಿ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಕೂಡ ಇಮ್ಡಿ ನೋವು ಬರ್ತಾ ಇರುತ್ತೆ. ನಾಲ್ಕನೇದು ವೆರಿಕೋನ್ಸ್ ವೇನ್ಸ್ ಕಂಡು ಬರ್ತಾ ಇತ್ತು ಅಂತಂದರೆ ಅದು ಒಂದೇ ಕಡೆಯಲ್ಲಿ ನಾವು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೇ ಇದ್ದರೆ ಈ ರೀತಿಯಾದಂತಹ ವೆರಿಕೋನ್ಸ್ ವೇನ್ಸ್ ಕಂಡು ಬರುತ್ತೆ. ಧನ್ಯವಾದಗಳು.